ಕಟಕ ರಾಶಿಯವರಿಗೆ ಈ ಒಂದು ಬದಲಾವಣೆ ನಿಮ್ಮನ್ನು ಬೆರಗುಗೊಳಿಸಲಿದೆ. ಹಾಗಿದ್ರೆ ಕಟಕ ರಾಶಿಯವರಿಗೆ ಮೇ ತಿಂಗಳಲ್ಲಿ ರಾಜಯೋಗವೋ ಅಥವಾ ಸವಾಲು? ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವಂಥ ಸಮಯ ಈಗ ಬರ್ತಾ ಇದೆ. ಬನ್ನಿ ನೋಡೋಣ ಏನಿದೆ ಅಂತ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂತಂದರೆ ಮೇ 2026ರಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲಿನೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನು ನೋಡೋಣ ಬನ್ನಿ. ಇನ್ನು ಈ ತಿಂಗಳಲ್ಲಿ ಯಾವ ಗ್ರಹಗಳು ತನ್ನ ಪತನ ಬದಲಾಯಿಸ್ತಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ಕುಜಗ್ರಹ 11ನೇ ತಾರೀಕು ಕುಜಗ್ರಹ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, 15ನೇ ತಾರೀಕು ಸೂರ್ಯಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಹಾಗೆ 14ನೇ ತಾರೀಕು ಶುಕ್ರ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸಿದ್ರೆ, ಮೊದಲನೇದಾಗಿ 15ನೇ ತಾರೀಕು ಬುಧ ಗ್ರಹ ಮೇಷ ರಾಶಿಯಿಂದ ವೃಷಭ ರಾಶಿಗೆ ಬಂದರೆ, 23ನೇ ತಾರೀಕು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾನೆ. ಇನ್ನು ಉಳಿದ ಗ್ರಹಗಳಾಗಿರುವಂತಹ ರಾಹು ಗ್ರಹ ಕುಂಭರಾಶಿನಲ್ಲೇ ಸ್ಥಿತನಾಗಿರ್ತಾನೆ, ಹಾಗೂ ಕೇತು ಗ್ರಹ ಸಿಂಹ ರಾಶಿನಲ್ಲೇ ಸ್ಥಿತನಾಗಿರ್ತಾನೆ. ಹಾಗೆ ಶನಿ ಗ್ರಹ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಗುರು ಗ್ರಹ ಮಿಥುನ ರಾಶಿನಲ್ಲಿ ಸ್ಥಿತನಾಗಿರ್ತಾನೆ. ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಈ ಗ್ರಹಗಳ ಒಂದು ಬದಲಾವಣೆಯಿಂದ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮುಂಚೆ ಏನು ಅಂತಂದರೆ ನೋಡಿ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೇ ನಮಗೆ ಗೊತ್ತಾಗುತ್ತೆ ಒಬ್ಬ ಮನುಷ್ಯನಿಗೆ ಅದು ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ. ಸೊ ಹಾಗಾಗಿ ನಿಮ್ಮ ವೈಯಕ್ತಿಕ ಜಾತಕನೂ ಕೂಡ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಏನಕ್ಕೆ ಅಂತಂದರೆ ನೋಡಿ, ಅದರಲ್ಲಿರುವಂತಹ ಗ್ರಹಗಳ ಸ್ಥಾನಮಾನ ಬೇರೆ ಆಗಿರುತ್ತೆ, ಹಾಗೆ ನಿಮ್ಮ ದಶ ಭುಕ್ತಿ ಕೂಡ ಬೇರೆ ಆಗಿರುತ್ತೆ. ಅದರ ಮೇಲೆ ನಿಮಗೆ ಫಲಗಳಲ್ಲಿ ವ್ಯತ್ಯಾಸನೂ ಕೂಡ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಹಾಗಿದ್ರೆ ಗ್ರಹಗತಿಗಳ ಒಂದು ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರ್ತಿದೆ ಅಂತ ನೋಡೋಣ ಬನ್ನಿ. ಕಟಕ ರಾಶಿಯವರ ಒಂದು ಭವಿಷ್ಯ ಹೇಗಿದೆ ಮೇ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದಾಗಿ ನಿಮಗೆ 12ನೇ ಮನೆ ಅಧಿಪತಿ ಆಗಿರುವಂತಹ ಬುಧ ಗ್ರಹ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಿರ್ತಾನೆ. ಈ ತಿಂಗಳ 23ನೇ ತಾರೀಕು ನಂತರ 12ಕ್ಕೆ ಬರ್ತಾನೆ. ಅಲ್ಲಿವರೆಗೂ ಕೂಡ ಬುಧಾದಿತ್ಯ ಯೋಗ ನಡೀತಿರುತ್ತೆ. ಯಾಕೆ ಅಂತಂದರೆ ಸೂರ್ಯನು ಕೂಡ ನಿಮ್ಮ 10ನೇ ಮನೆಯಿಂದ 11ನೇ ಮನೆಗೆ ಬರ್ತಾನೆ 14ನೇ ತಾರೀಕಿನ ನಂತರ. ಸೊ ಹಾಗಾಗಿ ಬುಧಾದಿತ್ಯ ಯೋಗ ನಿಮ್ಮ 11ನೇ ಮನೆಯಲ್ಲಿ ನಡೀತಾ ಇರೋದ್ರಿಂದ, ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಮ ಬಿಸ್ನೆಸ್ಸಲ್ಲಿ ಸಕ್ಸಸ್ನ ನೀವು ನೋಡಬಹುದು. ಹಾಗೆ ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಬಿಸ್ನೆಸ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕ್ಕೂ ಕೂಡ ಒಳ್ಳೆ ಅವಕಾಶಗಳು ನಿಮ್ಗೆ ಒದಗಿ ಬರುತ್ತೆ. ಜೊತೆಗೆ ಗೌರ್ಮೆಂಟಿಂದ ನಿಮಗೆ ಸಾಕಷ್ಟು ಅನುಕೂಲಗಳಾಗುವಂಥದ್ದು, ಅಥವಾ ಗೌರ್ಮೆಂಟ್ ಉದ್ಯೋಗಿಗಳೇನಾದರೂ ಇದ್ದರೆ, ಅಥವಾ ರಾಜಕೀಯದವ್ರು ಏನಾದರೂ ಕಟಕ ರಾಶಿನಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಒಂದು ಒಳ್ಳೆ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ನೀವೇನೆಲ್ಲ ಮಾಡಬೇಕು ಅಂದ್ಕೊಂಡಿದ್ರಿ, ಏನೆಲ್ಲ ಕೆಲಸಗಳಾಗಬೇಕು ಅಂದ್ಕೊಂಡಿದ್ರಿ, ಆ ಎಲ್ಲ ಕೆಲಸಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಈ ಸಮಯನ ನೀವು ಸದುಪಯೋಗ ಪಡಿಸ್ಕೋಬೇಕು. ಜೊತೆಗೆ ಬುಧನೂ ಕೂಡ ನಿಮಗೆ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಸಲ್ಲಿ ನೀವು ಇನ್ನು ಗೌರ್ಮೆಂಟ್ ರಿಲೇಟೆಡ್ ವರ್ಕ್ನ ಬಿಟ್ಟು ಬೇರೆ ಏನೇ ಬಿಸ್ನೆಸ್ ಮಾಡಿದ್ರೂ ಕೂಡ ಬಿಸ್ನೆಸ್ಸಲ್ಲಿ ಎಲ್ಲನೂ ಕೂಡ ಸಕ್ಸಸ್ನ ತೊಗೊಂಬಂದು ಕೊಡುವಂಥ ಟೈಮ್ ಆಗಿರುತ್ತೆ. ಆದರೆ ಇದೇ 12ನೇ ಮನೆಯಲ್ಲಿ ಶುಕ್ರನ ಸಂಚಾರ ಜೊತೆಗೆ ಗುರುವಿನ ಸಂಚಾರ ಕೂಡ ಆಗ್ತದೆ. ಶುಕ್ರನು ಕೂಡ 14ನೇ ತಾರೀಕುವರೆಗೂ ನಿಮ್ಮ 11ನೇ ಮನೆಯಲ್ಲೇ ಸಂಚಾರ ಮಾಡ್ತಿರ್ತಾನೆ. ಸೊ ಹಾಗಾಗಿ ನಿಮಗೆ ಒಳ್ಳೆ ಒಂದು ಯಶಸ್ಸನ್ನು ನೋಡುವಂಥ ಟೈಮ್ ಆಗಿರುತ್ತೆ. ಒಳ್ಳೊಳ್ಳೆ ಒಂದು ಕೆಲಸಗಳು ನಿಮ್ಗೆ ಆಗ್ತಾ ಇರುತ್ತೆ. ನೀವು ಅಂದ್ಕೊಳ್ಳೋ ಎಲ್ಲ ಕೆಲಸಗಳಲ್ಲೂ ಕೂಡ ಸಕ್ಸಸ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ಯಾರೆಲ್ಲ ಬ್ಯೂಟಿಷಿಯನ್ಗಳಾಗಿರ್ತೀರಾ, ಅಥವಾ ಯಾರೆಲ್ಲ ಸಿನಿಮಾ ರಂಗಗಳಲ್ಲಿ ಇರ್ತೀರಾ, ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಆಗಿರುತ್ತೆ. ಆದರೆ ಶುಕ್ರನ ಸಂಚಾರ 12ನೇ ಮನೆಗೆ ಬಂದ ನಂತರ ಸ್ವಲ್ಪ ನೀವು ಹಿನ್ನಡೆನ ನೋಡಬೇಕಾಗಿ ಬರುತ್ತೆ. ಯಾವ ವಿಷಯದಲ್ಲಿ ಅಂದರೆ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ಹೆಣ್ಮಕ್ಳಾದರೆ ಯುಟ್ರಸ್ಗೆ ಪ್ರಾಬ್ಲಮ್ ಆಗುವಂಥದ್ದು, ಗಂಡು ಮಕ್ಕಳಾದರೆ ಗುಪ್ತಾಂಗಗಳಲ್ಲಿ ಸಮಸ್ಯೆಗಳಾಗುವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ಸ್ವಲ್ಪ ಏನಾದರೂ ಆರೋಗ್ಯ ಸಮಸ್ಯೆಗಳು ಬಂದರೆ ದಯವಿಟ್ಟು ವೈದ್ಯರ ಸಲಹೆಯನ್ನು ತಗೊಳ್ಳೋದು ತುಂಬಾ ಉತ್ತಮ ಆಗಿರುತ್ತೆ. ಇನ್ನು ಆ್ಯಸ್ ಯೂಶುವಲ್ ಗುರು 12ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಅಧಿಕವಾದ ಖರ್ಚು ಕೂಡ ಆಗ್ತಾ ಇದೆ. ಸೊ ಶುಕ್ರನಿಂದನೂ ಕೂಡ ನಿಮಗೆ ಖರ್ಚಾಗುತ್ತೆ. ಮನೆಗೆ ಏನೋ ವಸ್ತು ತೊಗೋಬೇಕು ಅಂದ್ಕೊಂಡು ಹೋಗಿರ್ತೀರ, ನಿಮ್ಮದು ಬಜೆಟ್ ಬೇರೆ ಆಗಿರುತ್ತೆ, ನಿಮ್ಮ ಬಜೆಟ್ಗಿಂತ ಮೀರಿ ಖರ್ಚುಗಳು ನಿಮ್ಗೆ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಏನಾದರೂ ಹೊಸ ವಸ್ತುಗಳನ್ನ ತೊಗೊತಾ ಇದ್ದೀರಾ ಅಂದಾಗ 14ನೇ ತಾರೀಕು ಮುಂಚೆನೇ ತೊಗೊಳ್ಳಿ. ಅದಾದಮೇಲೆ ತೊಗೊತೀರಾ ಅಂತಂದಾಗ ಖರ್ಚು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಆರೋಗ್ಯ ಸಮಸ್ಯೆಗಳು ಕೂಡ ಬರುತ್ತೆ, ಅದಕ್ಕೂ ಕೂಡ ಖರ್ಚು ಮಾಡಬೇಕಾದ ಅವಶ್ಯಕತೆ ಬರುತ್ತೆ. ಸೊ ಈ ವಿಷಯದಲ್ಲಿ ಒಂಚೂರು ನೋಡಿಕೊಂಡು ಖರ್ಚು ಮಾಡಿದ್ರೆ ಮುಂದಿನ ಏನಾದರೂ ದಿನಗಳಿಗೆ ಹಣ ಬೇಕು ಅಂದಾಗ ನೀವು ಪರಿತಪ್ಪಿಸೋದನ್ನು ತಪ್ಪಿಸುತ್ತೆ.
ಇನ್ನು 10ನೇ ಮನೆ ಅಂತ ಬಂದಾಗ ನಿಮಗೆ ಕುಜನ ಒಂದು ಸಂಚಾರ ನಡೀತಾ ಇದೆ. ಕುಜನ ಸಂಚಾರ 10ನೇ ಮನೇಲಿ ನಡೀತಾ ಇರೋದ್ರಿಂದ ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರಗಳನ್ನ ಮಾಡಿರಿ, ಅಂದರೆ 11ನೇ ತಾರೀಕು ನಂತರ ಕುಜ ನಿಮ್ಮ 9ನೇ ಮನೆಯಿಂದ 10ನೇ ಮನೆಗೆ ಬರ್ತಾನೆ. 9ನೇ ಮನೇಲಿ ಇದ್ದಾಗೂ ಒಳ್ಳೆ ಫಲಗಳನ್ನ ಕೊಟ್ಟಿದ್ದಾನೆ, 10ನೇ ಮನೆಗೆ ಬಂದಾಗೂ ಒಳ್ಳೆ ಫಲಗಳನ್ನ ಕೊಡ್ತಾನೆ. ಎಸ್ಪೆಷಲಿ ಭೂಮಿಗೆ ಸಂಬಂಧಪಟ್ಟಿದ್ದು, ಅಂದರೆ ಭೂಮಿ ತೊಗೊಳ್ಳೋದು, ಮಾರೋದು, ಅದರಲ್ಲಿ ಒಳ್ಳೆ ಲಾಭಗಳನ್ನ ತೊಗೊಂಬಂದು ಕೊಡುವಂಥದ್ದು, ಅಥವಾ ಯಾವುದಾದ್ರೂ ಆಪರ್ಚುನಿಟೀಸ್. ಇವಾಗ ಎಷ್ಟೋ ಜನ ಈಗ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ಕಸ್ಟಮರ್ಸ್ ಇರೋದಿಲ್ಲ ಅಂತ ಒದ್ದಾಡ್ತಿರ್ತೀರಾ. ಸೊ ಒಳ್ಳೊಳ್ಳೆ ಕಸ್ಟಮರ್ಸ್ ಬರುವಂಥದ್ದು, ಅಥವಾ ಯಾವುದಾದ್ರೂ ಒಳ್ಳೆ ಐಡಿಯಾಗಳು ಡೆವಲಪ್ ಮಾಡ್ಕೊಳ್ಳೋಕ್ಕೆ, ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಐಡಿಯಾಗಳು ಬರುವಂಥದ್ದು, ಅದನ್ನು ನೀವು ಅಳವಡಿಸ್ಕೊಳ್ಳೋದು, ಇದೆಲ್ಲನೂ ಕೂಡ ನಿಮಗೆ ಈ ತಿಂಗಳಲ್ಲಿ ಆಗ್ತಾ ಹೋಗ್ತಾ ಇರುತ್ತೆ. ಆದರೆ ಬರೋವಂಥ ಆಪರ್ಚುನಿಟೀಸ್ನ ಮಿಸ್ ಮಾಡ್ಕೋಬೇಡಿ. ಪ್ರತಿಯೊಂದನ್ನು ಕೂಡ ನೀವು ನೋಡಿ, ನಿಮ್ಮ ಮನೆ ಬಾಗಿಲಿಗೆ ಅಥವಾ ನಿಮ್ಮ ಹತ್ರಕ್ಕೆ ಯಾವುದೋ ಒಂದು ಮುಖಾಂತರದಲ್ಲಿ ಆ ಗ್ರಹಗಳ ಒಂದು ಬದಲಾವಣೆ ಆದಾಗ ಕೆಲವು ವಿಚಾರಗಳು ಬರುತ್ತೆ. ಆದರೆ ಅದನ್ನು ನೀವು ಮಾಡಿದಾಗಷ್ಟೇ ಅದ್ರ ಫಲಗಳು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅನ್ನೋದನ್ನು ನೋಡ್ಬೋದು. ಕೆಲವ್ರು ಏನು ಮಾಡ್ತಾರೆ ಅಂತಂದರೆ, ಅಯ್ಯೋ ನನ್ನ ಕೈಲಿ ಆಗಲ್ಲ ಬಿಡು ಅಂತ ನೆಗ್ಲಿಜೆನ್ಸಿ ಮಾಡೋದೇ ಜಾಸ್ತಿ ಆಗಿರುತ್ತೆ. ಅದನ್ನು ಬಿಟ್ಟು ಪ್ರಯತ್ನ ಪಟ್ಟಾಗ ಅಷ್ಟೇ ನಿಮಗೆ ಅರ್ಥ ಆಗುತ್ತೆ ಹೆಂಗಿದೆ ಕೆಲಸಗಳು, ಮಾಡಬೇಕಾ ಮಾಡಬಾರ್ದಾ, ಅಥವಾ ಅದರಿಂದ ಲಾಭ ಬರ್ತಿದೆಯಾ ಇಲ್ವಾ ಅನ್ನೋದು ಅರ್ಥ ಆಗುತ್ತೆ. ಕೆಲವರೆಲ್ಲ ಕೆಲಸ ಮಾಡೋಕ್ಕೆ ರೆಡಿ ಇಲ್ಲ, ಕೂತ ಜಾಗಕ್ಕೆ ಎಲ್ಲ ಲಾಭ ಬರಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಅದೆಲ್ಲ ಆಗೋಕ್ಕೆ ಸಾಧ್ಯನಾ? ಯಾವುದೇ ಕಾರಣಕ್ಕೂ ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ. ಆದರೆ ಪ್ರಯತ್ನ ಪಡಬೇಕು. ಮಾವಿನಕಾಯಿ ಬೀಳಲೇಬೇಕು ಅಂತ ಗುರಿ ಇಟ್ಟು ಹೊಡೆದಾಗ ಖಂಡಿತವಾಗ್ಲೂ ಬೀಳೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಶನಿಯ ಸಂಚಾರ ಅಂತ ಬಂದಾಗ ಶನಿ ನಿಮಗೆ 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಕೆಲವು ಅದೃಷ್ಟಕರವಾದ ಕೆಲಸಗಳು ಕೂಡ ಆಗುತ್ತೆ, ಬದಲಾವಣೆಯೂ ಕೂಡ ಆಗುತ್ತೆ ನಿಮ್ಮ ಜೀವನದಲ್ಲಿ. ಆದರೆ ಸ್ವಲ್ಪ ಪರಿತಪಿಸ್ಬೇಕಾಗುತ್ತೆ ಅಥವಾ ಜಾಸ್ತಿ ಪ್ರಯತ್ನ ಪಡಬೇಕಾಗತ್ತೆ. ನಿಮ್ಮ ಜೀವನನ ಒಂದು ಬದಲಾವಣೆ ಮಾಡ್ಕೋಬೇಕು, ಅಥವಾ ಏನೋ ನಿಮ್ಮ ಜೀವನಕ್ಕೆ ಒಂದು ಅದೃಷ್ಟನ ತೊಗೊಬೇಕು ಅಂತಂದಾಗ ಪ್ರಯತ್ನ ಪಡಬೇಕಾಗತ್ತೆ. ನಾನು ಪ್ರಯತ್ನ ಪಡಲ್ಲ, ನಾನು ಪ್ರಯತ್ನ ಪಡ್ದಿರೇ ನನಗೆ ಲಾಭ ಬರಬೇಕು, ಸೊ ನನಗೆ ಅವ್ರು ಯಾರೋ ಬಂದು ಏನೋ ನನಗೆ ಕೂತ ಜಾಗದಲ್ಲಿ ತೊಗೊಂಬಂದು ಏನೋ ಕೊಟ್ಟು ಹೋಗಬೇಕು, ಆ ರೀತಿ ಅಪೇಕ್ಷೆ ಮಾಡೋಕ್ಕೆ ಹೋಗಬೇಡಿ. ಯಾವುದೋ ಒಂದು ಕೆಲಸದ ಆಪರ್ಚುನಿಟಿ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ, ಅದನ್ನು ಪ್ರಯತ್ನ ಪಟ್ಟು ಕೆಲಸ ಮಾಡಿ. ಖಂಡಿತವಾಗ್ಲೂ 2 ದಿವಸ ಕಷ್ಟ ಆಗುತ್ತೆ, ಸತತ ಪ್ರಯತ್ನ ಪಟ್ಟರೆ ಮಾತ್ರ ಅದರಿಂದ ಲಾಭ ಆಗುತ್ತೆ. ಯಾವುದೂ ಕೂಡ ಕೆಲಸ ಮಾಡಿದ ತಕ್ಷಣವೇ ಕೂಡ ಲಾಭ ಬರೋದಿಲ್ಲ. ಸೊ ಅದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದೇ ಆಗುತ್ತೆ. ಇನ್ನು ನಿಮಗೆ 8ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರುಗಳಾಗುತ್ತೆ. ರಾಹು ಬರೀ ಆರೋಗ್ಯನೇ ಕೆಡಿಸ್ತಾನ, ಕೆಟ್ಟದನ್ನೇ ಮಾಡ್ತಾನ ಅಂದರೆ ಖಂಡಿತವಾಗ್ಲೂ ಇಲ್ಲ, ಒಳ್ಳೆಯದನ್ನು ಕೂಡ ಮಾಡ್ತಾನೆ. ನಿಮಗೆ ನೋಡಿ 8ನೇ ಮನೆ ಅಂತಂದಾಗ ಅದೃಷ್ಟದ ಮನೆ ಅಂತ ಕೂಡ ಹೇಳ್ತೀವಿ. ನಿಮಗೆ ಅದೃಷ್ಟಕರವಾದ ಕೆಲವು ಬದಲಾವಣೆಯೂ ನಿಮ್ಮ ಜೀವನದಲ್ಲಿ ಆಗುತ್ತೆ. ಅಂದರೆ ನೀವೇನೋ ಪಿತ್ರಾರ್ಜಿತ ಆಸ್ತಿಗೆ ಪ್ರಯತ್ನ ಪಡ್ತಾ ಇದ್ರೆ, ಅಥವಾ ತುಂಬ ದಿನಗಳಿಂದ ಯಾರಿಗೂ ಹಣ ಕೊಟ್ಟಿರ್ತೀರಾ, ಬಂದಿಲ್ಲ ಅಂತ ನಿರೀಕ್ಷೆ ಮಾಡ್ತಾ ಇರ್ತೀರಾ, ಆ ಹಣ ನಿಮ್ಮನ್ನು ವಾಪಸ್ ಬರುವಂಥದ್ದು, ಅಥವಾ ಯಾರೋ ಕಳೆದೋಗಿದ್ದಂಥ ವ್ಯಕ್ತಿ ನಿಮಗೆ ಸಿಗುವಂಥದ್ದು, ಅನಿರೀಕ್ಷಿತ ಘಟನೆಗಳು, ನೀವು ಅಂದ್ಕೊಂಡಿರಲ್ಲ ಈ ಕೆಲಸ ಆಗೋದೇ ಇಲ್ಲ ಅಂತ ಬಿಟ್ಬಿಟ್ಟಿರುವಂಥ ಕೆಲಸಗಳು ನಿಮಗೆ ಆಗುವಂಥ ಚಾನ್ಸಸ್ ಇರುತ್ತೆ. ಅದು ಒಳ್ಳೆಯದು ಆಗಿರ್ಬೋದು, ಕೆಟ್ಟದ್ದು ಆಗಿರ್ಬೋದು. ಸೊ ಹಾಗಾಗಿ ನೋಡ್ಕೊಳ್ಳಿ, ನಿಮಗೆ ಯಾವುದು ಒಳ್ಳೆಯದನ್ನ ಅಂತ ಬಂದಾಗ ತೊಗೊಳ್ಳಿ, ಕೆಟ್ಟದು ಅಂತ ಬಂದಾಗ ಅದರಿಂದ ಸ್ವಲ್ಪ ದೂರ ಇರೋದೇ ಒಳ್ಳೆಯದು. ಯಾರೋ ಒಂದು ಕೆಟ್ಟ ರಿಲೇಷನ್ಶಿಪ್ ಅಥವಾ ಯಾವುದೋ ಕೆಟ್ಟ ಫ್ರೆಂಡ್ಸ್ನ ಮಾಡ್ಕೊಂಡ್ಬಿಟ್ಟಿರ್ತೀರ, ಅವ್ರು ಮತ್ತೆ ನಿಮಗೆ ಸಿಗ್ತಾರೆ, ಆವಾಗ ನಿಮ್ಮ ಮನಸ್ಸು ಎಳೆಯುತ್ತೆ ನಾನು ಮತ್ತೆ ಅವ್ರ ಜೊತೆ ಸೇರ್ಕೊಬೇಕು ಅಂತ. ಅದೆಲ್ಲ ನೆಗೆಟಿವಿಟಿನೇ. ಅದ್ರ ಸವಾಸಕ್ಕೆ ನೀವು ಹೋಗಬೇಡಿ ಅಂತಲೇ ಹೇಳ್ಬೋದು. ಅದೇ ಒಳ್ಳೆ ರೀತಿಯಿಂದ ಇದ್ದಾಗ, ಒಳ್ಳೆ ಕೆಲಸಗಳು ಮಾಡಬೇಕು, ಯಾವುದೋ ಒಂದು ಫ್ರೆಂಡ್ ಸಿಕ್ಕಿ ನಿಮ್ಮ ಜೀವನ ಬದಲಾಯಿಸ್ತಾ ಇದ್ದಾರೆ ಅಂತ ಅಂದಾಗ ಅದನ್ನು ನೀವು ಉದ್ಧಾರ ಮಾಡ್ಕೊಳ್ಳೋದ್ರ ಬಗ್ಗೆ ಮಾತ್ರ ಆಲೋಚನೆ ಮಾಡಿ. ಆವಾಗ ಆ ನೆಗೆಟಿವಿಟಿ ಆಗೋ ಬದಲು ನಿಮ್ಮ ಜೀವನಕ್ಕೆ ಪಾಸಿಟಿವಿಟಿನೇ ಆಗ್ತಾ ಹೋಗುತ್ತೆ. ಇನ್ನು ಸೆಕೆಂಡ್ ಹೌಸಲ್ಲಿ ಕೇತು ಸಂಚಾರ ಇರೋದ್ರಿಂದ ಸ್ವಲ್ಪ ಮಾತಿನ ಕಡೆ ಗಮನ ಕೊಡಬೇಕಾಗತ್ತೆ. ನೀವೇನೋ ಮಾತಾಡೋಕ್ಕೆ ಹೋಗ್ತೀರಾ, ಬೇರೆಯವ್ರಿಗೇನೋ ಅರ್ಥ ಆಗುತ್ತೆ, ಅದರಿಂದ ಸ್ವಲ್ಪ ನಿಮ್ಮನ್ನು ನಿಷ್ಠುರವಾಗಿ ನೋಡುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಜೊತೆಗೆ ಸ್ವಲ್ಪ ಡೆಂಟಲ್ ಪ್ರಾಬ್ಲಮ್ ಬರೋದು, ಬಾಯಲ್ಲಿ ಹುಣ್ಣುಗಳಾಗುವಂಥದ್ದು, ಹೀಟ್ ಬೇರೆ ಜಾಸ್ತಿ ಇದೆ, ಬಿಸಿಲು ಜಾಸ್ತಿ ಇದೆ ಈಗ. ಸೊ ಹಾಗಾಗಿ ಬಾಯಲ್ಲಿ ಹುಣ್ಣಾಗೋದು, ಡೆಂಟಲ್ ಪ್ರಾಬ್ಲಮ್ಸ್ ಬರೋದು, ಥ್ರೋಟ್ ಇನ್ಫೆಕ್ಷನ್ ಆಗೋದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳು ಅಂತ ನೋಡೋಕೆ ಬಂದಾಗ ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಸ್ವಲ್ಪ ಹಿನ್ನಡೆ ಇರ್ತಾರೆ. ಸತತ ಪ್ರಯತ್ನ ಮಾಡಿದ್ರೆ ಮಾತ್ರ ಒಳ್ಳೆ ಫಲಗಳನ್ನ ನೋಡ್ಬೋದು. ನೀವು ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಇನ್ನು ಒಳ್ಳೆ ಶುಭ ಕಾರ್ಯಗಳೆಲ್ಲ ಆಗಬೇಕು, ನಮಗಿನ್ನೂ ಒಳ್ಳೇದಾಗಬೇಕು ಅಂತಂದರೆ ಸ್ವಲ್ಪ ಗುರು ಬದಲಾವಣೆ ಆಗೋವರೆಗೂ ಒಂದು ಸ್ವಲ್ಪ ದಿವಸಗಳ ಕಾಲ ಕಾಯಬೇಕಾಗತ್ತೆ. ಇನ್ನೂ ದಿನಗಳೇನು ಹತ್ರ ಬಂತು. ಸೊ ಹಾಗಾಗಿ ಖಂಡಿತವಾಗ್ಲೂ ಒಳ್ಳೆ ದಿನಗಳನ್ನೂ ನೋಡ್ಬೋದು, ಒಳ್ಳೆಯದೂ ಕೂಡ ನಿಮ್ಮ ಜೀವನಕ್ಕೆ ಆಗ್ತಾ ಹೋಗ್ತಾ ಇರುತ್ತೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದೆಯಾ, ಭಿನ್ನಾಭಿಪ್ರಾಯಗಳಿದೆಯಾ ಅಂತಂದರೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಗುರುವಿನ ಸಂಚಾರದ ನಂತರ ಖಂಡಿತವಾಗ್ಲೂ ಒಳಿತನ್ನು ನೀವು ನೋಡಬಹುದು. ಪರಿಹಾರ ಏನು ಮಾಡಬೇಕು? ಇವಾಗ ಕೆಲವೊಂದು ಒಳ್ಳೆಯದು ಆಗ್ತಿದೆ, ಕೆಟ್ಟದ್ದು ಆಗ್ತಿದೆ. ಸೊ ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತಂದಾಗ ನೋಡಿ, ಮೊದಲನೇದಾಗಿ ನೀವು ಪ್ರತಿ ಗುರುವಾರದ ದಿವಸ ಹಳದಿ ಬಣ್ಣದ ಸಿಹಿನ ದಾನ ಮಾಡೋದು, ಡಿಸ್ಟ್ರಿಬ್ಯೂಟ್ ಮಾಡಿ. ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಅಥವಾ ನೀಡ್ಫುಲ್ ಪೀಪಲ್ಗೆ, ಅಥವಾ ನೀವು ಯಾವುದನ್ನು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಟ್ಟರು ಕೂಡ ಭಕ್ತಾದಿಗಳಿಗೂ ಕೂಡ ಅದೇ ನಿಮಗೆ ಇನ್ನೂ ಒಳ್ಳೆಯದನ್ನೇ ಮಾಡುತ್ತೆ. ಜೊತೆಗೆ ಶುಕ್ರನ ಒಂದು ಸಂಚಾರನೂ ಕೂಡ ಇರೋದ್ರಿಂದ
ಬಿಳಿ ಅವರೆಕಾಳನ್ನ ತೊಗೊಂಡೋಗಿ ದಾನ ಮಾಡೋದು, ಅಂದರೆ ನೀಡ್ಫುಲ್ ಪೀಪಲ್ಗೆ ದಾನ ಮಾಡೋದು, ಅಥವಾ ಅವರೆಕಾಳಿಂದ ಮಾಡಿರುವಂಥ ಯಾವುದಾದ್ರೂ ಖಾದ್ಯನೂ ಕೂಡ ನೀವು ದಾನ ಮಾಡ್ಬೋದು. ಅದು ಕೂಡ ನಿಮ್ಗೆ ಏನು ನಾನು ಹೇಳಿದೆ ಆರೋಗ್ಯದಲ್ಲಿ ಏರುಪೇರಾಗುತ್ತೆ ಅಂತ, ಅದನ್ನು ಸ್ವಲ್ಪ ನಿಮಗೆ ತಡೆಗಟ್ಟುತ್ತೆ. ಇದಿಷ್ಟನ್ನ ಮಾಡಿಕೊಂಡ್ರೆ ನಿಮಗೆ ಈ ತಿಂಗಳಲ್ಲಿ ಆಗುವಂಥ ಕೆಲವೊಂದು ನೆಗೆಟಿವಿಟಿಯಿಂದ ನೀವು ಪಾರಾಗ್ಬೋದು. ಈಗ ನಾನು ಮೊದಲೇ ಹೇಳಿದ್ದೆ ನಿಮಗೆ ಏನಂದರೆ ನಿಮ್ಮ ವೈಯಕ್ತಿಕ ಜಾತಕ ತೋರಿಸ್ಕೊಳ್ಳೋದು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲೂ ಕೂಡ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ದಶಾಭುಕ್ತಿಗೆ ತಕ್ಕನಾಗಿ ಪರಿಹಾರ ಮಾಡಿಕೊಂಡ್ರೆ ಕೆಲವೊಂದು ಸಮಸ್ಯೆಗಳೇನಾದರೂ ಆಗ್ತಿದೆ ಅಂದಾಗ ಅದಕ್ಕೆ ನಿಮಗೆ ತಕ್ಕ ಒಂದು ಪ್ರಿಕಾಷನ್ ಸಿಗ್ತಾ ಹೋಗ್ತಾ ಇರುತ್ತೆ. ಸೊ ನೀವೇನಾದರೂ ನಮ್ಮ ಹತ್ರ ನಿಮ್ಮ ಜಾತಕಗಳನ್ನ ತೋರಿಸ್ಕೋಬೇಕು, ಅದಕ್ಕೆ ಖಂಡಿತವಾಗ್ಲೂ ಕರೆಕ್ಟಾಗಿರೋ ಒಂದು ಪರಿಹಾರ ತೊಗೋಬೇಕು ಅನ್ನೋದಾಯಿತು ಅಂದರೆ ಸ್ಕ್ರೋಲ್ ಆಗ್ತಿರೋಂಥ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ನ ತೊಗೋಬೋದು. ನೀವು ನೇರವಾಗೂ ಕೂಡ ಭೇಟಿ ಮಾಡ್ಬೋದು. ಸೊ ಕೆಳಗಡೆ ಇರೋಂಥ ನಂಬರ್ಗೆ ಕಾಲ್ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.